ಉಳುಮೆ ಮಾಡುತ್ತಿದ್ದ ಜಮೀನಿನ ಬಳಿ ನೂರಾರು ರೈತರಿಂದ ಪ್ರತಿಭಟನೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ರಾಂಪುರ ಗ್ರಾಮದ ಜಮೀನು. ಗೋಮಾಳ ಜಮೀನೆಂಬ ಕಾರಣಕ್ಕೆ ರೈತರಿಗೆ ಮಾಹಿತಿ ನೀಡದೆಯೇ ಜಮೀನು ಮಂಜೂರು. ರಾಂಪುರ ಗ್ರಾಮದ ಸರ್ವೆ ನಂಬರ್ 89ರಲ್ಲಿನ 53 ಎಕರೆ ಗೋಮಾಳ ಜಮೀನು. ಕಳೆದ 30 ವರ್ಷಗಳಿಂದ 120ಕ್ಕೂ ಹೆಚ್ಚು ಕುಟುಂಬಗಳು ಉಳುಮೆ ಮಾಡುತ್ತಿರುವ ಜಮೀನು. ಉಳುಮೆ ಮಾಡುತ್ತಿದ್ದ ಜಮೀನು ಉಳಿಸಿಕೊಳ್ಳಲು ಗ್ರಾಮಸ್ಥರಿಂದ ಹೋರಾಟ. ನೂರಾರು ವರ್ಷಗಳಿಂದ ಬದುಕು ಕಂಡುಕೊಂಡಿದ್ದ ಜಮೀನು ಅದು. ಏಕಾಏಕಿ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಇವರೆಲ್ಲರೂ ಕಂಗಾಲಾಗಿದ್ದಾರೆ. ಹೇಳದೆ ಕೇಳದೆ ಸರ್ಕಾರ ಕೈಗೊಂಡ ಕ್ರಮಕ್ಕೆ ಅನ್ನದಾತ ಆಕ್ರೋಶಕ್ಕೆ ಜಾರಿದ್ದಾನೆ. ಇದೆಲ್ಲ ನಡೆದಿರೋದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ರಾಂಪುರದಲ್ಲಿ. ಹೀಗೆ ನೂರಾರು ಅನ್ನದಾತರು ತಮ್ಮ ಬೇಡಿಕೆಗಾಗಿ ಈಗ ಬೀದಿಗಿಳಿದಿದ್ದಾರೆ. ತಮ್ಮ ಪೂರ್ವಜರ ಜಮೀನನ್ನು ಏಕಾಏಕಿ ಸರ್ಕಾರ ಕಿತ್ತುಕೊಂಡಿರುವುದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ರಸ್ತೆಗೆ ಬಿದ್ದಿದ್ದಾರೆ. 10 ವರ್ಷಗಳಿಂದ ಕೃಷಿ ಕಾಯಕ ಮಾಡಿಕೊಂಡು ಬಂದಿದ್ದ ಜಮೀನಿನ ಉಳಿವಿಗಾಗಿ ಹೋರಾಟ ನಡೆಸಿದ್ದಾರೆ. ರಾಂಪುರ ಸರ್ವೆ ನಂಬರು 89ನೇ ಸರ್ವೆ ನಂಬರಲ್ಲಿ 53 ಎಕರೆ ಗೋಮಾಳ ಇತ್ತು. 53 ಎಕರೆ ಗೋಮಾಳದಲ್ಲಿ ಇಡೀ ರಾಂಪುರ ಗ್ರಾಮಸ್ಥರು ಇದು ಮಾಡಿಕೊಂಡು ಪೊಸಿಷನ್ನಲ್ಲಿ ಗಿಡ ಗೆಂಟು ಕಿತ್ತು ವ್ಯವಸಾಯ ಉಳುಮೆ ಮಾಡ್ಕೊಂಡಿದ್ರು. ಅಂಥ ಜಮೀನನ್ನ ಈಗ ಏಕಾಏಕಿ ಈ ಫ್ಯಾಕ್ಟ್ರಿ ಆಗೋ ಇದರಿಂದ ಸರ್ಕಾರ ಅಕ್ವಿಜೇಷನ್ ಮಾಡಿಕೊಂಡು ಸರ್ಕಾರದ ಮುಖಾಂತರ ಕಿತ್ಕೊಳ್ಳೋದಕ್ಕೆ ಇದು ಮಾಡ್ತಾಯಿದ್ದಾರೆ. ಆದ್ದರಿಂದ ರೈತರು ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟ ಮೊದಲಿನಿಂದ ಮಾಡ್ಕೊಂಡು ಬಂದಿದ್ದೀವಿ. DC ಅವರಿಗೆ, AC ಅವರಿಗೆ, ತಾಲೂಕು ಲೆವೆಲ್, ಡಿಸ್ಟಿಕ್ ಲೆವೆಲ್ ಎಲ್ಲ ಲೆವೆಲಲ್ಲಿ ಹೋಗಿ ಬಂದಿದ್ದೀವಿ. ಆದರೆ ಯಾವುದು ಸರಿಯಾಗಿ ಮನವಿ ಸಿಕ್ಕಿಲ್ಲ. ಅಲ್ಲ ಸರ್, ಈಗ ನಡೀತಿದೆಯಲ್ಲ ಸರ್ಕಾರ ಜಮೀನು ವಶಪಡಿಸ್ಕೊಳ್ತೀವಿ ಅಂತ, ಹಿಂದೆ ಯಾವ ಈ ಥರ ಆಗೈತಾ ಅಂತ? ಹಿಂದೆ ಈ ಥರ ಹೋರಾಟ ಆಗಿತ್ತು, ವಶಪಡಿಸ್ಕೊಳಕ್ಕೆ ಯಾರೂ ಬಂದಿಲ್ಲ. ಆದರೆ ಬೇರೆ ಯಾರೋ ಏನೋ ಮಾಡ್ಕೊಂಡಿದ್ದೀವಿ ಅಂತ ಬಂದಿದ್ರು, ಬಿಡಲಿಲ್ಲ. ಜಮೀನು ಯಾರಿಗೂ ಬಿಡಲಿಲ್ಲ. ಬಿಡದಿರೋ ರೈತರೇ ಅನುಭವದಲ್ಲಿದ್ದರು. ಈಗಲೂ ಅನುಭವದಲ್ಲಿರೋದ್ರಿಂದ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 53 ಎಕರೆ ಸರ್ಕಾರಿ ಜಮೀನನ್ನು ಸರ್ಕಾರ ಖಾಸಗಿ ಕಂಪನಿಗೆ ಏಕಾಏಕಿ ಮಂಜೂರು ಮಾಡಿದೆ. ದಶಕಗಳಿಂದ ಉಳುಮೆ ಮಾಡುತ್ತಿದ್ದ ಜಮೀನನ್ನು ಅನ್ನದಾತರಿಂದ ಕಸಿದುಕೊಳ್ಳಲು ಯತ್ನಿಸಿದೆ ಎಂದು ಆರೋಪಿಸಿ ನೂರಾರು ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ರಾಂಪುರ ಗ್ರಾಮದ ಜನರು ತಮ್ಮ ಬೇಡಿಕೆಗಾಗಿ ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಪ್ರತಿ 35 ವರ್ಷ ಹಿಂದುಗಡೆ ನಮ್ಮ ಗ್ರಾಮಸ್ಥರು ಬಂದು ಪ್ರತಿಯೊಬ್ಬರು ಬಡವರಾಗಿದ್ದಾರೆ. ಎಲ್ಲ ಬಡವರೇ, ಯಾರು 100 ಎಕರೆ 10 ಎಕರೆ 20 ಎಕರೆ ಯಾರೂ ಇಟ್ಕೊಂಡಿಲ್ಲ. 1 ಎಕರೆ ಅರ್ಧ ಎಕರೆ ಇರೋರು ಅಷ್ಟೇ. ಪ್ರತಿಯೊಬ್ಬರು ಏನು ಹಿಡ್ದಿದ್ದವರು ಇದ್ದಾರೆ. 35 ವರ್ಷ ಆಯಿತು ಇಲ್ಲಿ ಬಂದು ನಮ್ಮ ಆಸ್ತಿ ಎಲ್ಲ ಬೇರೆಯವ್ರಿಗೆ ಯಾಕೆ ಕೊಡಬೇಕು, ಹಾಗೂ ಇಷ್ಟೇ ಬೇರೆಯವರೆಲ್ಲ ಬಂದು ಇಲ್ಲಿ ಮಾಡ್ಕೊಳಕ್ಕೆ ಶುರು ಇದಾದಾಗ ಅವಾಗ ಮಾಡ್ಕೊಬೇಕು ಅಂತ ಆಗ ಬಂದು ಇಲ್ಲೆಲ್ಲ ಒಂಥರ ಇದ್ದಿದ್ದಂಗೆ ಇದೆ, ಬೇರೆ ಕಸ ಕಟ್ಟಿ ಕಾಡಿದ್ದಂಗೆ ಇದು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ರಾಗಿ ಬೆಳ್ಕೊಂಡು 35 ವರ್ಷದಿಂದ ರಾಗಿ ಬೆಳ್ತೀವಿ. ಸರ್ಕಾರಿ ಗೋಮಾಳ 89ನೇ ಸರ್ವೆ ನಂಬರು 53 ಎಕರೆ ಇದೆ. ಅದರಲ್ಲಿ ಟೋಟಲ್ ಬಂದು 118 ಜನ ಇದ್ದಾರೆ. ಇದರಲ್ಲಿ 118 ಜನ ಇದರಲ್ಲಿ ಅಕ್ವರಿ ಇದು ಮಾಡಿಕೊಂಡು ಪೊಸಿಷನಲ್ಲಿ ಪ್ರತಿಯೊಬ್ಬರು ವರ್ಷನೂ ರಾಗಿ ಬೆಳೀತಾರೆ. ಉಳುಮೆ ಮಾಡ್ತಿದ್ದಾರೆ. 35 ವರ್ಷದಿಂದ ಉಳುಮೆನೇ ಮಾಡ್ತಾ ಇರೋದು. ಗೋಮಾಳ ಜಮೀನೆಂಬ ಕಾರಣಕ್ಕೆ ರೈತರಿಗೆ ಮಾಹಿತಿ ನೀಡದೆಯೇ ಸರ್ಕಾರ ಖಾಸಗಿ ವ್ಯಕ್ತಿಗಳಿಗೆ ಜಮೀನು ಮಂಜೂರು ಮಾಡಿದೆ ಎನ್ನುವುದು ರೈತರ ಆರೋಪ. ರಾಂಪುರ ಗ್ರಾಮದ ಸರ್ವೆ ನಂಬರ್ 89ರಲ್ಲಿನ 53 ಎಕರೆ ಗೋಮಾಳ ಜಮೀನಿನಲ್ಲಿ ಕಳೆದ 30 ವರ್ಷಗಳಿಂದ 120ಕ್ಕೂ ಹೆಚ್ಚು ಕುಟುಂಬಗಳು ಉಳುಮೆ ಮಾಡ್ತಿದ್ದೀವಿ. ದಯವಿಟ್ಟು ನಮ್ಮ ಕೃಷಿ ಭೂಮಿಯನ್ನು ನಮಗೆ ಉಳಿಸಿಕೊಡಿ ಅಂತ ಗೋಗರೆದಿದ್ದಾರೆ.